ಲೇ ಪೀರ ಈಗಲಾದ್ರೂ ಅರ್ಥ ಮಾಡಿಕೊಂಡೇನಲೇ ಬಡವ. ಈ ವೀರನಗೌಡ ಕಣ್ಣಿಟ್ಟಾನಂದರೆ ಕರಿ ತೆಗೆದುಕೊಳ್ಳದೆ ಬಿಡಲಾರ. ಆ ಅರ್ಜುನನ ಬಾಣಕ್ಕೆ ಜಯದತ್ತನ ರುಂಡ ಹಾರಿ ಹೋದಂತೆ ಆ ವೀರ ಸಂಗೊಳ್ಳಿ ರಾಯನನ್ನ ಖಡ್ಗಕ್ಕೆ ಆ ತ್ಯಾಕರಿಯ ರುಂಡ ಹೋದಂತೆ ಆ ವೀರ ಸಿಂಧೂರ ಲಕ್ಷ್ಮಣನ ಗಂಡು ಗೊಡಲಿಗೆ ಆ ಗೌಡರ ರುಂಡ ಹೋದಂತೆ ಈ ಗೌಡನ ಗುಂಡೇಟಿಗೆ ಇನ್ನೊಂದು ಅರ್ಧಾಕ್ಷಣದಲ್ಲಿ ನಿನ್ನ ಗುಂಡಿಗೆ ಹಾರು ಹೋಗುದಲ್ಲೇ ಮಗನೇ. ಆದರೂ ನಿನಗೊಂದು ಕಾಲ ಅವಕಾಶ ಕೊಡುತ್ತೇನೆ. ಆ ಎಲ್ಲ ರೈತರ ಒಪ್ಪಿಗೆ ಕೊಡಿಸು, ಅನಂತರ ನನ್ನ ತಂಗಿಯ ಸಂಗ ಬಿಡು. ಲೇ ಬಡವ, ನಿನಗೆ ಬದುಕಲಿಕ್ಕೆ ಜೀವದಾನ ಕೊಡುತ್ತೇನಲೇ. ನಿನ್ನಂತ ಪೌರುಷದ ಮಾತನ್ನ ಸೇಳಿ ಸತ್ತ ಹೋದರು ಮಾತಿನ ಮಲ್ಲರು. ಲೇ ಬಡವ, ಕಟ್ಟಿಸಿಕೊಂಡ ಇನ್ನರ್ಧಾಕ್ಷಣದಲ್ಲಿ ನನ್ನ ಕೈಯಲ್ಲಿ ಸಾಯುತ್ತಿರುವಾಗ ನನ್ನ ಒತ್ತು ಸಾಯಿಸ್ತೇ ಅಂತಲೇ ಬಡಬಿಕಾರಿ. ಲೇ ಮಾಂತ್ರಿಕ ತಾಯಿಲಿ ಇವನನ್ನು ನಳಿ ಸಾಯಿ ಹಂತೆ ಆಗಿ ಮಾಡಿಬಿಡುತ್ತೇನೆ. ನನಗೆ ಅಪ್ಪಣೆ ಮಾಡಿ ಕತ್ತಿಯಿಂದ ನೆಚ್ಚಿ ಸೀಳಿ ಬಿಡುವೆ. ಎಷ್ಟು ಕಾಡಿನಲ್ಲಿ 106 ಹುಲಿ, ಬಿಸಿಲು ದಿನಿಯಲ್ಲಿ 2 ಹುಲಿ. ನನ್ನ ತಾಕತ್ತು ನಿನಗೆ ಚೆನ್ನಾಗಿ ಗೊತ್ತು. ಕ್ರೋರಿಲೆ
ನನಗೆ ಒತ್ತು ಸಾಯಿಸ್ತೀನಿ ಅಂತೇನಲೇ ಬಡವ, ಸಹಿಸಿಕೋ ಈ ವೀರನಗೌಡನ ಹೊಡೆತವನ್ನು. ಬಿಡ್ರಿ ಗೌಡ್ರ, ಬಿಡ್ರಿ ಗೌಡ್ರ, ತಡೀರಿ 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 ಗೌಡ್ರ. ನಿನ್ನ ಮನಸ್ಸಿಗೆ ತೃಪ್ತಿ ಸಿಗುವ ತನಕ್ಕೆ ಹೊಡಿ. ನೀವು ಹೊಡೆಯುವ ಹೊಡೆತಕ್ಕೆ ಹೆದರುವ ಕಂಡಲ್ಲ ಈ ಬೀರ. ಏಕೆ ಅದಿ ಬಾಯಿ ಬಡಿದುಕೊಳ್ಳುತ್ತಿಲ್ಲ ನಾಯಿ ಅಂತವನು. ನನ್ನನ್ನು ಒಂದು ಸಲ ಬಿಚ್ಚಿ ನೋಡು, ಸರತ್ತಿಯಿಂದ ಹೊಡೆದು ತೋರಿಸುತ್ತೇನೆ. ಕರಿ ಲಕ್ಕಿಯ ಜಗತ್ತಿಯ ಹೊಡೆತ. ಗೌಡ್ರ ಎಷ್ಟು ಸ್ವಚ್ಛದಿಂದ ಮಾತಾಡ್ತ ನೋಡ್ರಿ, ಸಾಯಿ ಮುಂದಾಗ ಎಷ್ಟು ಲಪ್ಪ 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 ಒಳ್ಳಾಡತ್ ನೋಡ್ರಿ ಗೌಡ್ರ. ಜಡಿದಿ ಇದಕ್ಕ ಉತ್ತರ ಕೊಡುವುದೇನಿದಲೇ ಬಡ ಬಿಖಾರಿ ಬೀರ, ಸಹಿಸಿಕೋ ಈ ವೀರನಗೌಡನ ಹೊಡೆತವನ್ನು. ಏ ಗೌಡ, ನಿಲ್ಲಿಸು ನಿನ್ನ ಹೇಳಿತನವನ್ನು. ಬಿದ್ದ ಬಂದೂಕನ್ನು ಪುನಃ ಎತ್ತಲು ಪ್ರಯತ್ನಿಸಿದರೆ ನಿನ್ನ ಗುಂಡಿಗೆ ಒಡೆದೋಯಿತು ಎತ್ತರ. ಶಶಿಧರ ನೀನು? ಹೌದು, ನಾನೇ ಶಶಿಧರ. ನಾನು ಆಗಿನ ಶಶಿಧರನಲ್ಲ, ಈಗ ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿಧರ. ಬೀರ, ಇಲ್ಲಿವರೆಗೆ ನನ್ನ ನುಡಿಗಳೆಲ್ಲ ಧರ್ಮದ ನುಡಿಯಾಗಿದ್ದೆ ನಿಜವಾದರೆ ಸತಿ ಸುರಮಣಿ ನಿನ್ನ ಹತ್ತಿಗೆ ಕೈ ತುತ್ತು ನಿನಗೆ ಅಮೃತವಾದದ್ದಿದೆ ನಿಜವಾದರೆ ಪವಿತ್ರ ನಿನ್ನ ಎತ್ತ ತಾಯಿ ಅದಿಯಾನಿನ ಶಕ್ತಿ ನಿನ್ನಲ್ಲಿ ಆವರಿಸಿದ್ದಾರೆ. ಆ ನನ್ನ ಕುಲದೇವ ಮಾರುತೇಶ್ವರ ಕೃಪೆ ಆಶೀರ್ವಾದ ನಿನ್ನ ಮೇಲಿದ್ದರೆ ಈ ಗೌಡ ಕಟ್ಟಿದ ಕಬ್ಬಣ ಸರಪಣಿ ಕೇವಲ ನಿನ್ನ ಹೊರಗ ಚಪ್ಪಲಿಯ ಸಮಾನ. ಬೇಗ ಬಾರದನು. ಅಣ್ಣ ಹೇಳೀಗ. ಕಥನೆ ಕುದಿಯುತ್ತಿರುವ ನನ್ನ ರೋಷದ ಕೋಪದ ಕಿಡಿಯಲ್ಲಿ ಈ ಗೌಡನನ್ನು ಎಂಚು ಇಂಚಾಗಿ ಕತ್ತರಿಸಿ ಹಾಕಿ ಬಿಡಲೇ ಇಲ್ಲ. ಬಡವರ ರಕ್ತ ಕುಡಿದು ಹೆಪ್ಪುಗಟ್ಟಿರುವ ಇವನ ಹೊಟ್ಟೆಯನ್ನು ಹರಿದು ಬಿಸಿ ರಕ್ತ ಕುಡಿದು ಬಿಡಲಿ. ಇಲ್ಲ, ನನ್ನ ಅತ್ತಿಗೆಯನ್ನು ಕೊಂದ ಇವನ ಎರಡು ಕೈಗಳನ್ನು ಕತ್ತರಿಸಿ ಹಾಕಿ ಬಿಡಲಿ. ಹೇಳಣ್ಣ, ಏನು ಮಾಡಲಿ ಈ ಕೊಲೆಗಾರನನ್ನು? ಏನು ಮಾಡಬೇಡ, ಕೈ ಬಿಡವನನ್ನು. ನಿನಗೆ ಅನಾಥನನ್ನು ಚೀರಾಡಿ ಈ ನನ್ನ ತಮ್ಮ ಶಶಿಯಿಂದಲೇ ನಿನಗೆ ಚಿತ್ತ ವಿಷ ಕೊಡಿಸಿದ ಈ ಗೌಡನ ಎದುರಿಗೆ ಅನಾಥನಾದ ನಿನ್ನ ಕೈಯಿಂದಲೇ ಕಟ್ಟು ಈ ಅರಿಶಿನ ಅವರ ಕೊರಳಿಗೆ ತಾಳಿ. ತಗೋ, ಕೂಗಿ ಕರಿ ಆ ನಿನ್ನ ಲಕ್ಷ್ಮಿಯನ್ನು. ಇದೇ ನನ್ನ ಆಜ್ಞೆ. ತಗೋ ಲಕ್ಷ್ಮಿ, ಬೇಗ ಹೊರಗೆ ಬಾರೆ. ನಿನ್ನ ಕುರುಗಾರ ಬೀರ ಬಂದಿದ್ದೇನೆ ನಿನಗೆ ತಾಳಿ ಕಟ್ಟಲು. ಜೈ ಬಜರಂಗ ಬಲಿ. ಒಳಗೆ ಕೀಲಿ ಹಾಕಿದವಳು ಎಲ್ಲಿಂದವರೆಗೆ ಬರುತ್ತಾಳ ಬೀರ? ಅಂದು ವೀರ ಸಿಂಧೂರ ಲಕ್ಷ್ಮಣರು ಸತ್ತಿನ ಜೈಲಿನಲ್ಲಿ ನೆರೆಸಿ ಬಿಡಿಸಿಕೊಳ್ಳಲು ಬಂದಾಗ ಜೈ ಬಜರಂಗ ಬಲಿ ಎಂದು ಹೇಗೆ ಆ ಜೈಲಿನ ಕೀಲಿ ಕಡದನು, ನೀನು ಕೂಡ ಈಗ ಆ ಗೌಡನ ಮನೆ ಬಾಗಿಲ ಕಳೆದು ಅವನು ಹೊರ ತಂದು ಕಟ್ಟೋಳ ಕೊಳಗೆ ಈ ಅನಾಥ ಕಟ್ಟಿದ ಅರಿಶಿನದ ತಾಳಿ. ಲಕ್ಷ್ಮಿ, ಜೈ ಬಜರಂಗ. ಗೌಡ ನೋಡಿಲ್ಲ ಈ ಅನಾಥ ಕಟ್ಟುತ್ತಿರುವ ಅರಸಿನ ತಾಳಿಯನ್ನು.
ಲಕ್ಷ್ಮಿ ಲಕ್ಷ್ಮಿ ನಸು ನಗುತ್ತ ನೋಡು ನಮ್ಮೆಲ್ಲರನ್ನು. ಲೇ ಮಾಂತ್ರಿಕ, ಇವ ನಮ್ಮ ಆಡುತ್ತಿರೋದನ್ನು ನೋಡ್ತಾ ನಿಂತಿರುವಲ್ಲೇ ಮೂರ್ಖ. ಮೊದಲು ಬೀಸು ನಿನ್ನ ಯಮನ ಕತ್ತಿಯನ್ನು. ಕ್ಷಮಿಸಿ ಗೌಡ್ರೆ, ಧರ್ಮರಾಜನ ನುಡಿ ಒಂದೊಂದು ಬೆಂಕಿಯ ಕಿಡಿಯಾಗಿ ಹೊರಬರುತ್ತಿರುವಾಗ ನನ್ನ ಕೈಗಳು ಮೇಲಕ್ಕೆ ಬರುತ್ತಿಲ್ಲ. ಕರ್ಮ ಮಾಡಿದ ಕೈ ಅವ್ಯಾಂಗ ಮ್ಯಾಕ ಬರ್ತಾವಲೇ ತಮ್ಮ ಪುಣ್ಯ ಮಾಡಿದವರಿಗೆ. ಸಟ್ಟ ಪಾರ್ಸಿ ಹೊಡೆದು ಲೊಕ್ಕ ಹೊಡೆದಂಗ ಆತ್ ನೋಡ್ಲಿ ದಗದ. ಲೇ ಸೀತಾ, ನೀವು ಎಲ್ಲರೂ ಸೇರಿಕೊಂಡು ನನಗೆ ಮೋಸ ಮಾಡಿದ್ರಲ್ಲಲೇ. ತಗೋಯಪ್ಪ, ನಿನ್ನ ಖಾತೆನೂ ಬೇಡ, ನಿನ್ನ ಬುಕ್ಕನೂ ಬೇಡ. ಪಾಪ ಬಂಗಾರದಂತ ಹಾಲಿನಂತ ಸಂಸಾರದೊಳಗ ಹುಳಿ ಹಿಂಡಿ ನಿನ್ನ ಗೂಡು ಕೂಡಿ ಏನೇನು ಮಾಡಿದೆವೋ ಏನೇನು ಇಲ್ಲಪ್ಪ. ಯಪ್ಪ ನಮಸ್ಕಾರ, ನಿನಗೆ ಶರಣಾರ್ಥಿಯಪ್ಪ ತಂದೆ. ಮುಂದಿನ ದಿನಮಾನದೊಳಗೆ ಇಂಥ ಚಾಳಿನ ಎಲ್ಲರಿಗೂ ಕಲಿಸ್ಬೇಡ ತಂದೆ. ಬರ್ತೀನಿ, ನಿನ್ನ ಪುಕ್ಕನ್ನು ತಗೋ, ಎಲ್ಲ ತಗೋ. ನನಗೊಂದು ತಿಂಗಳು ಪಗಾರ ಕೊಡ್ಬೇಕು, ಕೊಡುದು ಬೇಡ. ಮೊದಲೇ ಬಾಯಿನ ಇಲ್ಲಿವರೆಗೆ ಮೋಸದ ರಾಜಕಾರಣಿ ಮಾಡಿ ಅನೇಕ ಬಡವರ ರಕ್ತವನ್ನು ಹೀರಿ ಅನೇಕ ಬಡವರ ಆಸ್ತಿಯನ್ನು ನಿನ್ನ ಫ್ಯಾಕ್ಟರಿ ಹಾಗೂ ನಿಲ್ದಾಣ ರಾಣೇಶ್ವರಾಗಿ ಬಳಸಿದ ಮೋಸಗಾರ ಮನೋಹರನ ಸೂಳೆಯನ್ನು ನನ್ನ ತಂಗಿ ಎಂದು ಅವಳು ನನ್ನ ತಮ್ಮನಿಗೆ ಮದುವೆ ಮಾಡಿಸಿ ಅವಳಿಂದಲೇ ನಮ್ಮೆಲ್ಲರನ್ನ ಗಳಿಸಿದ ಪಾಪಿ ನೀನು. ರಾಮ ಸೀತೆಯಂತೆ ನಮ್ಮ ಸಂಸಾರ ಹೊತ್ತೊಯ್ಯುತ್ತಿರುವ ಇವರ ಬಾಳಿಗೆ ತಾಳಿ ಕಟ್ಟಿಸುತ್ತದೆ, ಇವರ ಬಾಳಿಗೆ ಬೆಂಕಿ ಇಟ್ಟ ಮಹಾ ಕಟುಕ ನೀನು. ಸತಿ ಸುರಮಣಿ ಅಂತ ನನ್ನ ಹೆಂಡತಿಯನ್ನು ಕೊಲೆ ಮಾಡಿ ಆ ಕೊಲೆ ಕೇಸು ನನ್ನ ಮೇಲೆ ಹೊರಿಸಿ ನನ್ನ ತಮ್ಮ ಶಶಿಯಿಂದಲೇ ಜೈಲಿಗೆ ಕಳಿಸಿದ ಮಹಾ ಕೊಲೆಗಾರನೇ ತೂ ನೀತ. ಅಣ್ಣ, ಬೀರಣ್ಣನಿಗೆ ಹೇಳಿದಾಗೆ ನನಗೂ ಒಂದು ಆಜ್ಞೆಯನ್ನು ಮಾಡಣ್ಣ. ಧರ್ಮಾಧಿಕಾರಿಯಾದ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು ಬರಿಸಿದೆ. ಈ ಗೌಡನಿಂದ ಸಾಕಷ್ಟು ಮೋಸದ ಸವಿ ಉಂಡೆ. ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಕರ್ತವ್ಯಕ್ಕೆ ಚುಕ್ಕಿಯನ್ನು ತಂದೆ. ಆ ಸೇಡು ನಮ್ಮ ಅತ್ತಿಗೆಯನ್ನು ಕೊಂದು ಸೇಡು ತೀರಬೇಕಾದ್ರೆ ಇವನ ಗುಂಡಿಗೆ ಹೊಡೆಯಬೇಕಾದ್ರೆ ನಿನ್ನ ಆಜ್ಞೆಯನ್ನು ಕೊಡೋ ಅಣ್ಣ. ಈಗೇನು ಮಾಡಬೇಡ, ಕೈ ಬಿಡೋವನ. ಅವನು ನಿಜವಾಗಲೂ ಮನುಷ್ಯತ್ವ ದಾರಿಗೆ ಹಿಡಿದು ಬಂದಿದ್ದರೆ ಅವನ ಆತ್ಮ ಒತ್ತಿ ಎಲ್ಲದಕ್ಕೂ ತಾನೇ ಸತ್ಯ ಒಪ್ಪಿಕೊಳ್ಳುತ್ತಾನೆ. ಧರ್ಮರಾಜ, ನಿನ್ನ ಅಲ್ಲಿ ಆವರಿಸಿದ ಬೆಂಕಿಯ ನುಡಿಗಳು ಒಂದೊಂದು ಕಿಡಿಯಾಗಿ ನಿನ್ನ ಹೆಂಡತಿಯನ್ನು ಕೊಂದಿದ್ದು ನಾನೇ. ಸುಳ್ಳು ಹೇಳಿ ಆ ಶಶಿಧರನಿಗೆ ಮದುವೆ ಮಾಡಿಸಿದ್ದು ನಾನೇ. ಆ ಕೊಲೆ ಅಪವಾದ ನಿನ್ನ ಮೇಲೆ ಬರುವ ಹಾಗೆ ಮಾಡಿದ್ದು ನಾನೇ. ಎಲ್ಲವನ್ನು ತಪ್ಪು ಒಪ್ಪಿಕೊಂಡಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡಿ. ಗೌಡ್ರೆ, ಎದ್ದೇಳಗೌಡ್ರಿ, ನೀವ ಮಾಡಿದ ಪಾಪ ನೀವೇ ಉಣ್ಣೋದಾತು. ಈ ಕೋರ್ಟ್ ಆಫೀಸಿಗೆ ಕೇಸ್ ಫೈಲ್ ರೆಡಿ ಮಾಡಿದ್ದೇನೆ. ಪಿಸಿ ಇವರನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರೆದುಕೊಂಡು ನಡೆ. ಬರುವೆ ಸಾಹೇಬ್ರೆ, ಸಂತೋಷದಿಂದ ಬರುವೆ. ಲಕ್ಷ್ಮಿ, ಏ ತಂಗಿ ಲಕ್ಷ್ಮಿ, ಬಾ ಇಲ್ಲಿ. ಲಕ್ಷ್ಮಿ, ನಿಮ್ಮ ಅಚಲವಾದ ಪ್ರೀತಿಯನ್ನು ನಾನು ನಂಬಲಾರೆ. ನನ್ನ ಸರ್ವ ಆಸ್ತಿಯನ್ನು ನಿನ್ನ ಹಾಗೂ ಬೀರನ ಕೈಗೆ ಕೊಟ್ಟು ನಾನು ಹೋಗುತ್ತೇನಮ್ಮ. ಸರ್ವ ಆಸ್ತಿಗೆ ಒಡೆಯನಾಗಿ ಬದುಕರೆ ನಾವು ಜೈಲಿಗೆ ಹೋಗುತ್ತೇವೆ. ನಿಜವಾಗಲು ನೀನೇ ಧರ್ಮರಾಜ ಅಣ್ಣ. ಅಣ್ಣ, ನೀನೇ ನಮ್ಮ ಬಾಳಿನ ಬೆಳಕಣ್ಣ. ಲಕ್ಷ್ಮಿ, ಬೀರ, ಇಂದು ನಮ್ಮೆಲ್ಲರನ್ನು ಒಂದುಗೂಡಿಸಿದ ಭಗವಂತನನ್ನು ಪ್ರಾರ್ಥಿಸೋಣ ಬನ್ನಿ. जय जय गुरुवर करुण सागर, जय जय गुरुवर करुण सागर, जय जय गुरुवर करुण सागर. दीनबंधु कला चेतन, दीनबंधु कला चेतन, पालिसु पर गुरु ज्ञाನ ಮೂರ್ತಿಗೆ ಶರಣು ಎನ್ನುವೆ. जय जय गुरुवर करुण सागर, जय जय गुरुवर
ಮಾತಾ ಕಿ